ದೊರೆಯಲ ಪುರೂರವಗೆ ದೊರೆಯಲ ಪುರೂರವಗೆ ಮುನಿಗಳಿಂದ ಅಹಿಂಸಾ ಬೋಧೆಯು ಸ್ವೀಕರಿಸಿದನವನು ಅಹಿಂಸಾನುರತವನು ಬಳಿಕ ಉದಯಿಸೆಲವನ ಹೃದಯದಲ್ಲಿ ಕಾರುಣ್ಯ ಸಾಗರವು ಕೈಗೊಂಡಿತವನ ಜೀವಾತ್ಮಭೋ ತನ್ನ ಆತ್ಮಸ್ಥಾನದ ಆತ್ಮೋನ್ನದ ಸಾಧನೆಯನ್ನು ಆ ಆಯುಷ್ಯದ ಕೊನೆಗವನು ತ್ಯಜಿಸಿದೆ ಅವನು ಉಗುಚುವಂತೆ ವಸ್ತ್ರವನು ದೇವನಾದನು ಸೇರಿ ಆ ಸ್ವರ್ಗಲೋಕವನು ಕಳೆದಲ್ಲಿಯೂ ಸಮಯವನು ಧರ್ಮರಾಧನೆಯಲ್ಲಿ ಮುಗಿಸಿ ಸೌಧರ್ಮ ಸ್ವರ್ಗದ ಆಯುಷ್ಯವನು ಜನಿಸಿದನವನು ಭರತ ವರ್ಷದ ಆದಿಚಕ್ರವರ್ತಿ ಭರತನಿಗೆ ಮರೀಟಿಯೆಂಬ ಹೆಸರಿನ ಪುತ್ರನಾಗಿ ಪ್ರಖ್ಯಾತ ರಾಜಪುತ್ರನ ಮರೀಚಿಯೋ ದಿಗಂಬರ ಮುನಿಯಾದರು ಋಷಭದೇವರೊಂದಿಗೆ ಸಹಿಸದಾದನು ತಾಪಸಿ ಜೀವನದ ಕಷ್ಟಗಳನ್ನು ಅಂತೆ ದೃಢವಾಗಿ ಉಳಿಯದೆದೆಯೇ ಆ ಶ್ರೇಷ್ಠತಮ ರತ್ನತ್ರಯ ಮಾರ್ಗದಲ್ಲಿ ಚ್ಯುತನಾಗಿ ಆ ಸಮ್ಯಕ್ ಮಾರ್ಗದಿಂದಲಿ ಪ್ರವೃತ್ತನಾಗಿ ಕಾಯಕ್ಲೇಶದಲ್ಲಿ ತೊಡಗಿದನು ಪಂಚಾಗ್ನಿ ತಪವಿದ್ಯಾದಿಗಳಲ್ಲಿ ಆ ತರುವಾಯದಲ್ಲಿ ಅವನು ಮೃತನಾಗಿ ಗಳಿಸಿದನು ದೇವ ಪರ್ಯಾಯವನು ಬ್ರಹ್ಮ ಸ್ವರ್ಗದಲ್ಲಿ ಮಗ್ನನಾಗಿ ಮರೀಚಿಯನವನು ಆ ಸ್ವರ್ಗ ಸುಖ ಭೋಗಗಳಲ್ಲಿ ಜನಿಸಿದನಾನಂತರದಿ ಮನುಷ್ಯ ಪರ್ಯಾಯದಲ್ಲಿ ಭವಚಕ್ರದಲ್ಲಿ ತಿರುಗಿ ಸುತ್ತಲಿ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿಯತ್ರಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಮಹಾವೀರರ ಮಹಾದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ಇಲ್ಲಿ ಆ ಪುರೂರವನ ಜನ್ಮದಿಂದ ಆ ಮಂಗಲ ಸುಪ್ರಭಾತವಾದ ಬಗ್ಗೆ ಇಲ್ಲಿ ಹೇಳುತ್ತಿದ್ದಾರೆ. ಆ ಪುರೂರವ ಎಂಬ ಬೇಡನಿಗೆ ಮುನಿಗಳಿಂದ ಅಹಿಂಸೆ ಬೋಧೆ ಆಯಿತು. ಅವನು ಅಹಿಂಸಾ ವ್ರತವನ್ನು ತಿಳಿದುಕೊಂಡ. ಕಾರುಣ್ಯ ಸಾಗರದಿಂದ ಅವನ ಜೀವನ ಆತ್ಮೋದ್ಯಾನದ ಸಾಧನೆಯನ್ನು ಮಾಡಿತು. ಕೊನೆಗೆ ಅವನು ಆಯುಷ್ಯವನ್ನು ತ್ಯಜಿಸಿ ದೇಹ ಮತ್ತು ವಸ್ತ್ರವನ್ನು ಕಳಚಿ ಆತ ದೇವ ಪದವಿಯನ್ನು ಪಡ್ಕೊಂಡ. ದೇವತೆಯಾದ ನೋಡಿ, ದೇವತೆಗಳು ಹೆಸರಿಗೆ ಮಾತ್ರ ಅಮರರು, ಅವ್ರಿಗೂ ಸಾವಿದೆ. ದೇವತೆಗಳಿಗೆ ಮೋಕ್ಷ ಇಲ್ಲ. ಜೈನಾಗಮದ ಪ್ರಕಾರ ಮನುಷ್ಯನಿಗೆ ಮೋಕ್ಷ ಲಭಿಸುವುದು. ದೇವನಾಗಿ ಆ ಸ್ವರ್ಗಲೋಕದಲ್ಲಿ ಕಳೆದ ಅಲ್ಲಿ ಧರ್ಮಾರಾಧನೆ ಮುಗಿಸಿ ಸೌಧರ್ಮ ಸ್ವರ್ಗದ ಅಚ್ಯುತೇಂದ್ರನಾಗಿ ಜನಿಸಿ ನಂತರ ಜನಿಸಿದ್ದವನು ಭರತ ವರ್ಷದ ಆದಿಚಕ್ರವರ್ತಿ ಭರತನಿಗೆ ಮರೀಚಿ ಎಂಬ ಅಂದರೆ ಋಷಭತೀರ್ಥಂಕರರ ಮೊಮ್ಮಗನಾಗಿ ಜನಿಸಿದ. ಆ ಮರೀಚಿ ದಿಗಂಬರ ಮುನಿ ಆದರೂ ಕೂಡ ಋಷಭದೇವನೊಂದಿಗೆ ಋಷಭದೇವ ತಾಪಸಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಇವನಿಗೆ ಅದ್ಯಾಕೋ ತಾಪಸಿ ಜೀವನ ಕಷ್ಟ ಅಂತ ಅನ್ನಿಸ್ತು. ಅಲ್ಲೂ ಕೂಡ ಚ್ಯುತನಾಗಿ ಸಮ್ಯಕ್ ಮಾರ್ಗದಲ್ಲಿ ಪ್ರವರ್ತನಾಗಿ ಕಾಯಕ್ಲೇಶದಲ್ಲಿ ತೊಡಗಿದ. ಪಂಚಾಗ್ನಿ ತಪವಿದ್ಯಾದಿಗಳಲ್ಲಿ ಅವನು ಮೃತನಾಗಿ ದೇವ ಪರ್ಯಾಯದಲ್ಲಿ ಬ್ರಹ್ಮಸ್ವರ್ಗದಲ್ಲಿ ಮಗ್ನನಾದ. ಮರೀಚಿ ನೋಡಿ, ಆ ಸ್ವರ್ಗ ಸುಖ ಭೋಗಗಳು ಜನಿಸಿದ್ರೂ ಕೂಡ ಮನುಷ್ಯ ಪರ್ಯಾಯದಲ್ಲಿ ಭವಚಕ್ರದಲ್ಲಿ ತಿರುಗಿ ಸುತ್ತಿ ಈಗ ವರ್ಧಮಾನನಾಗಿದ್ದಾನೆ. ವರ್ಧಮಾನನ ಭವಾವಳಿಯ ವೈಶಿಷ್ಟ್ಯವೇ ಅದು. ನಮಸ್ಕಾರ.